ವೇದಿಕೆಯ ಮೂಲಕ ತಮ್ಮ ಗಮನಕ್ಕೆ ತಂದು ನಾಡಿನ ಜನರಿಗೆ ತಾವು ಮುಗಿಸಿ ಆಮೇಲೆ ಮುಖ್ಯಮಂತ್ರಿಯವರಿಗೆ ಮತ್ತು ಸಾರಿಗೆ ಮಂತ್ರಿಯವರಿಗೆ ನೇರವಾಗಿ ನಾವು ಪತ್ರವನ್ನು ಕಳಿಸ್ತಾ ಇದ್ದೀವಿ. ಹಾಗಾಗಿ ಈ ಒತ್ತಾಯವನ್ನು ಜರೂರಾಗಿ ರಾಜ್ಯ ಸರ್ಕಾರ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಮೊನ್ನೆ ಮಾನ್ಯ ಕೇಂದ್ರದ ಬೃಹತ್ ಕೈಗಾರಿಕೆ ಮಂತ್ರಿಗಳು ಕರ್ನಾಟಕ ರಾಜ್ಯಕ್ಕೆ ಬಹಳ ದೊಡ್ಡ ಪ್ರಮಾಣದ ನೆರವನ್ನು ನೀಡಿದ್ದೀವಿ ಅಂತ ಹೇಳಿ ಘೋಷಣೆ ಮಾಡಿ ಸುಮಾರು 4,500 ಬಸ್ಸುಗಳನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟರು. ಹಿಂದೆ 2005ರಲ್ಲಿ ಜವಾಹರ್ಲಾಲ್ ನೆಹರು ನಗರ ಅಭಿವೃದ್ಧಿ ಕಾರ್ಯಕ್ರಮದ ಕೆಳಗಡೆ ಈ ಬಸ್ಸು ತಯಾರು ಮಾಡಲಿಕ್ಕೆ ಅವರು 50% ಸಬ್ಸಿಡಿಯನ್ನು ಕೊಡ್ತಾಯಿದ್ರು. ಈ ಕರ್ನಾಟಕದವರು ನಾವು ಬಸ್ ಬೇಕಂದರೆ ಅದಕ್ಕೊಂದು 25% ಸಬ್ಸಿಡಿ ಕೊಡ್ತಾಯಿದ್ರು. ಅದನ್ನು ನಮಗೆ KSRTC ಬೇಕು, BMTC ಬೇಕು, ಬಸ್ಸು ಬರೋದು. ಈಗ ಕೇಂದ್ರ ಸರ್ಕಾರದ ಮಂತ್ರಿ ಭಾಳ ಬುದ್ಧಿವಂತಿಕೆಯಿಂದ ಔದಾರ್ಯವನ್ನು ತೋರಿಸಿದ. ಏನಪ್ಪ ಅಂದರೆ ಟಾಟಾ ಕಂಪನಿಯವರಿಗೆ 50% ಸಬ್ಸಿಡಿ ಕೊಟ್ಟರು. ಟಾಟಾ ಕಂಪನಿಯವರಿಗೆ 50% ಸಬ್ಸಿಡಿ ಕೊಟ್ಟು ಬಸ್ಸನ್ನು ಟಾಟಾ ಕಂಪನಿಯವರೇ ಕರ್ನಾಟಕ ಸರ್ಕಾರಕ್ಕೆ 12 ವರ್ಷ ಲೀಸ್ ಅಗ್ರಿಮೆಂಟ್. ಕಂಪನಿಯವ್ರದ್ದು ಬಸ್ಸಿಗೆ ಕಿಲೋಮೀಟ್ರಿಗಿಷ್ಟು ಅಂತ ಹೇಳಿ ಕರ್ನಾಟಕ ಸರ್ಕಾರ ಅಂದರೆ BMTC ನೋಡಿದರೆ BMTC, KSRTC ನೋಡಿದರೆ KSRTC. ಇದು ರಾಜ್ಯ ಸರ್ಕಾರಕ್ಕೆ ಅನುಕೂಲನೋ ಕರ್ನಾಟಕದ ಜನಕ್ಕೆ ಅನುಕೂಲನೋ ಅಥವಾ ಹಿಂದೆ ನಡೀತಾ ಇತ್ತಲ್ಲ ಆ ಥರ ಕರ್ನಾಟಕದ ತಾಜ್ ಹೋಟೆಲ್ ವ್ಯವಹಾರ ಡೆಲ್ಲಿ ತಾಜ್ ಹೋಟೆಲಿಗೆ ಶಿಫ್ಟ್ ಆಗ್ಬಿಡ್ತಾ ಅಂತ ಹೇಳಿ ನನಗೆ ಅನುಮಾನ ಬರ್ತಾರೆ. ಸೆಂಟ್ರಲ್ ಗೌರ್ಮೆಂಟು ಸಬ್ಸಿಡಿ ಕೊಟ್ಟ ಮೇಲೆ ಬಸ್ಸು ತಯಾರು ಮಾಡೋನು ಅವನು ರಿಯಾಯಿತಿಯಲ್ಲಿ ಬಸ್ಸನ್ನು ಸರ್ಕಾರ ಕೊಡ್ತಾರೆ. ಬಸ್ಸನ್ನು ಸಂಪೂರ್ಣವಾಗಿ ಸರ್ಕಾರದೇ ಅಂಡವರಿಗೆ ಹಿಂದೆ ಎಲ್ಲ ಕೊಟ್ಟಿರೋದಾಗಿ. ಈಗ ಹಂಗಲ್ಲ, ಸಬ್ಸಿಡಿನೂ ತಗೊಳ್ಳೋದು ಮತ್ತೆ 12 ವರ್ಷ ಕರ್ನಾಟಕದ ಸಾರಿಗೆ ಸಂಸ್ಥೆ ಜೊತೆ ಒಪ್ಪಂದ ಲೀಸ್. ಇದು ಯಾವ ಸೀಮೆ ವ್ಯವಹಾರ ಇದು ರಾಜ್ಯ ಸರ್ಕಾರಕ್ಕೆ ಉತ್ತೇಜನ ಕಾರ್ಯಕ್ರಮವೋ ಅಥವಾ ರಾಜ್ಯ ಕೇಂದ್ರ ಸೇರಿಸಿ ಸಾಮಾನ್ಯ ಜನರನ್ನ ತಲೆಬೋಡಿಸೋ ಕೆಲಸನೋ ಇದರ ಬಗ್ಗೆ ಸ್ಪಷ್ಟವಾಗಿ ಕರ್ನಾಟಕ ಸರ್ಕಾರ ಹೇಳಬೇಕು. ಅಥವಾ ಕೇಂದ್ರ ಸರ್ಕಾರದ ಬೃಹತ್ ಕೈಗಾರಿಕೆ ಮಂತ್ರಿಗಳು ನಾಡಿನ ಜನರಿಗೆ ವಿವರವಾಗಿ ಅರ್ಥ ಆಗಂಗೆ ಇದರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಯನ್ನು ನೀಡಬೇಕಂತೇಳಿ ಸರ್ಕಾರಕ್ಕೆ ನಾನು ಡಿಮ್ಯಾಂಡ್ ಮಾಡಿ ಹಿಂದೆ ಅದು ನೇರವಾಗಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಒಳಗಡೆ ಬಸ್ಸುಗಳನ್ನು ರಾಜ್ಯ ಸರ್ಕಾರ ಕೊಟ್ಬಿಡೋದು. ರಾಜ್ಯ ಸರ್ಕಾರ BMTCಗೆ ಎಷ್ಟು ಬೇಕು, KSRTCಗೆ ಎಷ್ಟು ಬೇಕು ಅಲಾಟ್ ಮಾಡೋದು. ರಾಜ್ಯ ಸರ್ಕಾರದ ಮಾಲೀಕತ್ವ. ಈಗ ಹಂಗಲ್ಲ, ಬಸ್ಸು ಕಂಪನಿಯವರು ಟಾಟಾ ಕಂಪನಿಯವರು, ಡ್ರೈವರು ಟಾಟಾ ಕಂಪನಿಯವರು, ಇವರು ಕಂಡಕ್ಟರ್ನ ಇಟ್ಕೊಂಡು ಬಸ್ ಓಡಿಸೋದು, ಬಸ್ನವನಿಗೆ ಕಿಲೋಮೀಟರ್ಗೆ ಎಷ್ಟು ಅಂತೇಳಿ ದುಡ್ಡು ತುಂಬೋದು. ಇದು ಯಾವ ಸೀಮೆ ಕಾಂಟ್ರಾಕ್ಟ್ ವ್ಯವಹಾರ
ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿ ಯಾಕೆ ಕೊಡಬೇಕು? ರಾಜ್ಯ ಸರ್ಕಾರ ಇದಕ್ಕೆ ಸಹಾಯಧನ ಯಾಕೆ ಕೊಡಬೇಕು? ಇದೊಂದು ರೀತಿ ಮಖಮಲ್ ಟೋಪಿ ವ್ಯವಹಾರ ಥರ ಕಾಣೋದಿಲ್ವೇ? ಎಷ್ಟು ತಿಂಗಳಾಯ್ತಲ್ಲ ಈ ಥರ ನಡೆದು? ಎಷ್ಟು ವರ್ಷ ಆಯಿತು? ಈಗ ಮೊನ್ನೆ ಆಗಿರೋದು. ಈಗ 4,500 ಕರ್ನಾಟಕಕ್ಕೆ ಬಸ್ ಕೊಟ್ಟರು, ಆಮೇಲೆ ತೆಲಂಗಾಣ ಕೊಟ್ಟರು, ಹಾಗೆ ಅನೇಕ ರಾಜ್ಯಗಳಿಗೆ ಸುಮಾರು 2,000 ಬಸ್ಸಪ್ಪ 9. ಅಂದರೆ ಅದ್ರ ಜೊತೆ ಸೈನ್ ಮಾಡಬೇಕು ಅಂತಂದರೆ ನಮ್ಮ ಮಂತ್ರಿಗಳು ಹಾಕಬೇಕಿಲ್ಲ, ಒಪ್ಪಿಗೆ ಮಾಡ್ಕೊಂಡು. ಅಂದರೆ ಇವರು ತಗೊಳ್ಳೋರು, ನಮ್ಮ ಮಂತ್ರಿಗಳು ತಗೊಳ್ಳೋರು, ಆದರೆ ನಮ್ಮ ಸಂಸ್ಥೆಗೆ ಲಾಭ ಆಗುತ್ತಾ ಅಥವಾ ಲಾಭ ಆಗಲ್ವಾ? ಹಿಂದೆ ಎಲ್ಲ ನಡೆದಿರೋದೆಲ್ಲ ಬೇರೆ ಥರ. ಅಲ್ಲಿ ಸಬ್ಸಿಡಿ ಕೊಟ್ಟ ಮೇಲೆ ಅವರು ರಿಯಾಯಿತಿ ದರದಲ್ಲಿ ಬಸ್ಸನ್ನೇ ಸರ್ಕಾರ ಕೊಟ್ಬಿಡೋರು. ಇಲ್ಲಿ ಲೀಸು, ಸಬ್ಸಿಡಿ ತಗೊಂಡ್ರು, ಸರ್ಕಾರ ಸಹಾಯ ತಗೊಂಡ್ರು, ಮತ್ತೆ ಅದು ಲೀಸ್. ಬಸ್ ಮಾಲೀಕರವರೇ. ಅದೇ ಅವರು ಉತ್ತರ ಇದು ಸರಿನಾ? ಇದರ ಬಗ್ಗೆ ಸರ್ಕಾರ ಸ್ಪಷ್ಟವಾಗಿ ನಾಡಿನ ಜನರ ಬಗ್ಗೆ ಇಷ್ಟು ದೊಡ್ಡ ವ್ಯವಹಾರ 4,500, ಇದು ಒಟ್ಟು ಇಡೀ ದೇಶದಲ್ಲಿ 15,000 ಬಸ್ಸುಗಳದ್ದು ವ್ಯವಹಾರ. ಮತ್ತು ಇನ್ನು ಸೆಕೆಂಡ್ ಸ್ಕೀಮ್ ಬೇರೆ ಇದೆ. ಆ ಬಸ್ಸುಗಳು ಕೂಡ ಎಲ್ಲಿ ಸ್ಟಾಕ್ ಬರುತ್ತೋ ನೋಡೋಕ್ಕಾಗಲ್ಲ. ಕಿಟಕಿಗೂ ಮನುಷ್ಯರಿಗೂ ಬಸ್ಸಿಗೂ ಇದೇ ಇಲ್ಲ, ಎಲ್ಲೋ ಇದೆ. ಆ ವಾಮಿಟ್ ಏನಾದರೂ ಆದರೆ ಜನರ ಮೇಲೆ ಇದು ಮಾಡಿ. ನಿಮ್ಮ ನೆಚ್ಚಿನ ವಿಜಯಪಥ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಮರೆಯಬೇಡಿ.